ನಾವು ಬಂದಿರೋ ಖುಷಿಗೆ ಏನೇನೆಲ್ಲ ತಂದ್ಕೊಡ್ತಾವ್ರು ನೋಡ್ರಿ ಇಲ್ಲಿ ನಮಗೆ. ಓಹೋ, ಏನಿದು ಒಂಟೆಯ ಹಾಲು. ಈ ಪಾಟಿ ಒಂಟೆಯ ಹಾಲನ್ನು ಹೆಂಗೆ ಕುಡಿಯೋದು ಒಂದೇ ಸಲ, ಆದರೆ ಇವ್ರಿಗೆ ಬೇಜಾರಾಗಬಾರ್ದು, ಟೇಸ್ಟ್ ಮಾಡಿ. ಯಾರಾದರೂ ಹೊಸೊಬ್ರು ಇಲ್ಲಿ ಬಂದು ನೋಡಿದ್ರೆ ಇವ್ರನ್ನ ದಿವ್ಯಾಂಗರು ಅಂತ ಹೇಳೋಕ್ಕೆ ಆಗಲ್ಲ. ಕಣ್ಣಿದ್ರೆ ಎಷ್ಟು ಪರ್ಫೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ, ಎಷ್ಟು ಪರ್ಫೆಕ್ಟಾಗಿ ಹೆಜ್ಜೆ ಹಾಕ್ತಾರೆ, ಅಷ್ಟೇ ಪರ್ಫೆಕ್ಟಾಗಿ ಹೆಜ್ಜೆ ಹಾಕ್ತಾವ್ರು ಇಲ್ಲಿ ನೋಡಿ. ಸಹಾರಾ ಡೆಸರ್ಟಲ್ಲಿ ಈ ಥರ ಒಂದು ಹಳ್ಳಿ ನೋಡ್ತೀನಿ ಅಂತ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಗುರು. ಈ ಥರ ಒಂದು ಹಳ್ಳಿ ಇದೆ ಅಂತ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು. ನಾನು ಈ ಜನಗಳನ್ನ ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀವಿ. ನಾವು ಬಂದಿರೋ ಖುಷಿಗೆ ಏನೇನೆಲ್ಲ ತಂದ್ಕೊಡ್ತಾವ್ರು ನೋಡ್ರಿ ಇಲ್ಲಿ ನಮಗೆ. ಓಹೋ, ಏನಿದು ಒಂಟೆಯ ಹಾಲು. ಈ ಪಾಟಿ ಒಂಟೆಯ ಹಾಲನ್ನು ಹೆಂಗೆ ಕುಡಿಯೋದು ಒಂದೇ ಸಲ, ಆದರೆ ಇವ್ರಿಗೆ ಬೇಜಾರಾಗಬಾರ್ದು, ಟೇಸ್ಟ್ ಮಾಡೋಣ. ಚಿಯರ್ಸ್. ಸಕ್ಕರೆ ಹಾಕ್ಬಿಟ್ಟವ್ರೆ ಹಾಲ್ಗೆ. ಸಖತ್ತಾಗಿದೆ. ದೇವರು ಈ ಹಳ್ಳಿಲಿ ಸರಿಸುಮಾರು 40 ಜನ ದಿವ್ಯಾಂಗರಿದ್ದಾರೆ. ಏಕಾಏಕಿ ಇಷ್ಟೊಂದು ಜನ ದಿವ್ಯಾಂಗರಾಗಕ್ಕೆ ಏನೋ ಒಂದು ಕಾರಣ ಇರಬೇಕು. ಅದೇನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಪಾಟಿ ವಿಶೇಷ ಜನ ಒಂದು ಊರಲ್ಲಿರೋದು ಮೋಸ್ಟ್ಲಿ ನಾನು ಎಲ್ಲೂ ಕೇಳಲೇ ಇಲ್ಲ ಈ ಹಿಂದೆ. ಇವರ ಈ ವಿಶೇಷತೆ ಹೆಂಗಿಂದ ಸ್ಟಾರ್ಟ್ ಆಯ್ತು, ಇವರಿಂದನೇ ಕೇಳೋಣ ಬನ್ನಿ. مرات عندنا عم قد خرصوا على شاشة ولوش ಎಂತ ಅಮೆರಿಕದಲ್ಲಿರೋ ಡಾಕ್ಟರ್ ಆಗಲಿ ಬಂದ್ರು ಸಹ ಇವ್ರಿಗೆ ದೃಷ್ಟಿ ವಾಪಸ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಇದು ಅಲ್ಲನ ಇಚ್ಛೆ, ಅಲ್ಲನ ಡಿಸಿಷನ್ ಇದು. ಅದಕ್ಕಾಗಿ ನಾವು ಈಗಿದ್ದೀವಿ. ಅಲ್ಲ ಹೇಗೆ ಡಿಸೈಡ್ ಮಾಡಿರ್ತಾರೋ ಹಾಗೆ ನಾವು ಜೀವನ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಡೀ ಊರೇ ದಿವ್ಯಾಂಗರಾಗಕ್ಕೆ ಅದ್ ಹೇಗ್ ಸಾಧ್ಯ ಅಂತ ಇದರ ಹಿಂದೆ ಇರೋ ಮರ್ಮ ಕೇಳೋಣ ಬನ್ನಿ. ಇದೆಲ್ಲ ದೇವ್ರಿಚ್ಛೆ. 10 ತಲೆಮಾರಿನ ಹಿಂದೆ ಒಬ್ಬ ತಾಯಿ ಮರುಭೂಮಿಯಲ್ಲಿ ನಿದ್ರೆಗೆ ಜಾರಿದಾಗ ಒಂದು ಶಕ್ತಿ ಆಕೆಯ ಬಳಿ ಪ್ರತ್ಯಕ್ಷವಾಗಿ, ನಿನಗೆ ಸದ್ಗುಣಶೀಲ ಮಕ್ಕಳು ಪ್ರಾಪ್ತಿಯಾಗುವರು, ಆದರೆ ದೃಷ್ಟಿಹೀನರಾಗಿ ಹುಟ್ಟುತ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸಂತತಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಕುರುಡರಾಗಿ ಹುಟ್ಟುತ್ತಾರೆ. ದೇವರು ಯಾರಾದರೂ ಹೊಸೊಬ್ರು ಇಲ್ಲಿ ಬಂದು ನೋಡಿದ್ರೆ ಇವ್ರನ್ನ ದಿವ್ಯಾಂಗರು ಅಂತ ಹೇಳೋಕ್ಕೆ ಆಗಲ್ಲ. ಕಣ್ಣಿದ್ರೆ ಎಷ್ಟು ಪರ್ಫೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ, ಎಷ್ಟು ಪರ್ಫೆಕ್ಟಾಗಿ ಹೆಜ್ಜೆ ಹಾಕ್ತಾರೆ, ಅಷ್ಟೇ ಪರ್ಫೆಕ್ಟಾಗಿ ಹೆಜ್ಜೆ ಹಾಕ್ತಾವ್ರು ಇಲ್ಲಿ ನೋಡಿ. ಮತ್ತೆ ಇಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳು ಈಗೀಗ ಅವರ ಸುತ್ತಮುತ್ತ ಊರನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಅವರ ಸ್ನೇಹಿತರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಎಲ್ಲ ಎಷ್ಟು ಕಾನ್ಫಿಡೆಂಟಾಗಿ ನಡ್ಕೊಂಡು ಹೋಗ್ತಾವ್ರು ನೋಡಿ. ಇವರನ್ನ ನೋಡಿ ಅನ್ಸಿದ್ದು, ಕಣ್ಣು ಕುರುಡಾದ್ರೆ ಏನಂತೆ, ಮನಸ್ಸು ಕುರುಡಾದ್ರೆ ಬದುಕನ್ನೇ ಕತ್ತಲೆಗೊಳಿಸುತ್ತೆ.